ನೀಟ್ ಹೋರಾಟದಲ್ಲಿ ಸಿಜೆಪಿಗೆ ಮೊದಲ ಜಯ ಸಿಕ್ಕಿದೆ. ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಸಲ್ಲಿಕೆ ಮಾಡಿದ್ದಾಗಿದೆ. 3 ಬೇಡಿಕೆಯಲ್ಲಿ ಒಂದು ಬೇಡಿಕೆ ಈಡೇರಿದೆ. ಇನ್ನು 2 ಬೇಡಿಕೆ ಈಡೇರಿಕೆಗೆ ಈಗ ಸಿಜೆಪಿ ಪಟ್ಟು ಹಿಡಿದು ಕುಳಿತಿದೆ. ಇಟ್ಟಿರೋದು ಒಟ್ಟು 3 ಬೇಡಿಕೆ. ಇದರಲ್ಲಿ ಒಂದು ಸಕ್ಸಸ್ ಆಗಿದೆ, ಹೌದು. ಆದ್ರೆ ಇನ್ನೆರಡು ಕೂಡ ಸಕ್ಸಸ್ ಆಗಲೇಬೇಕು ಎನ್ನುವಂಥ ನಿಟ್ಟಿನಲ್ಲಿ ಹೋರಾಟ ಕಂಟಿನ್ಯೂ ಆಗ್ತಾ ಇದೆ. ಅದರಲ್ಲಿ ಪ್ರಮುಖವಾದದ್ದು ಈ ಮೃತ ವಿದ್ಯಾರ್ಥಿಗಳಿದ್ದಾರಲ್ಲ, ಈ ನೀಟ್ ವಿಚಾರದಲ್ಲಿ ಇನ್ನೊಂದು ಬೆಂದು ಸೂಸೈಡ್ಗೆ ಶರಣಾದ್ರಲ್ಲ, ಆ ವಿದ್ಯಾರ್ಥಿಗಳ ಕುಟುಂಬಕ್ಕೆ 1 ಕೋಟಿ ಪರಿಹಾರ ಕೊಡಬೇಕು ಅಂತ ಪಟ್ಟು ಹಿಡಿದು ಕುಳಿತಿದ್ದಾರೆ. ಹಾಗಾಗಿ ಈಗ ಒಂದು ಪ್ರಮುಖವಾದದ್ದು ಕೇಂದ್ರ ಶಿಕ್ಷಣ ಸಚಿವ ರಾಜೀನಾಮೆ ಕೊಡಲೇಬೇಕು ಅಂತ ಪಟ್ಟು ಹಿಡಿದುಕೊಳ್ತಾ ಇದ್ರು. ಆ ಒಂದು ರಾಜೀನಾಮೆ ಸಲ್ಲಿಕೆ ಆಯಿತು. ಈ ಸಂದರ್ಭದಲ್ಲಿ ಗೊತ್ತಾದ ಬಳಿಕ ಸಿಜೆಪಿಯ ನಾಯಕ ಅಭಿಜಿತ್ ದೀಪ್ಗೆ ವೇದಿಕೆ ಮೇಲೆ 3 ಬಾರಿ ಗುದ್ದು ಸಂಭ್ರಮಾಚರಣೆ ನಡೆಸಿದ್ರು. ಅದಾದ್ಮೇಲೆ ಸಂಭ್ರಮಾಚರಣೆ ಎಲ್ಲೆಲ್ಲಿ ನಡೀತಾ ಇದೆ ಲೆಕ್ಕನೇ ಇಲ್ಲ. ಅದಾದ್ಮೇಲೆ ಇನ್ನು 2 ಬೇಡಿಕೆ ಇದೆಯಲ್ಲ, ಅದು ಕೂಡ ಸಕ್ಸಸ್ ಆಗಲೇಬೇಕು ಎನ್ನುವಂಥ ನಿಟ್ಟಿನಲ್ಲಿ ಈ ಹೋರಾಟ ಕಂಟಿನ್ಯೂ ಆಗ್ತಾ ಇದೆ. ಜೊತೆಗೆ ಮೃತರ ಕುಟುಂಬಸ್ಥರಿಗೆ, ಅದರಲ್ಲೂ ಕೂಡ ವಿದ್ಯಾರ್ಥಿಗಳ ಈ ಸತ್ರಲ್ಲ, ಆ ವಿದ್ಯಾರ್ಥಿಗಳ ಕುಟುಂಬಕ್ಕೆ 1 ಕೋಟಿ ಪರಿಹಾರ ಕೊಡಬೇಕು. ಎಲ್ಲ ವಿದ್ಯಾರ್ಥಿಗಳ ಮೇಲೆ ಇವಾಗ ಏನು ಕೇಸ್ ದಾಖಲಿಸಿದ್ದಾರಲ್ಲ ಅದನ್ನ ಹಿಂಪಡಿಬೇಕು, ವಜಾಗೊಳಿಸಬೇಕು ಅಂತ ಹೇಳಿ ಈ ಒಂದು ಹೋರಾಟವನ್ನ ಕಂಟಿನ್ಯೂ ಮಾಡಲಾಗ್ತಾ ಇದೆ. ಇನ್ನು 2 ಬೇಡಿಕೆ ಈಡೇರಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದುಕೊಳ್ತಿರೋದು ಇಲ್ಲಿ ಸಿಜೆಪಿ. ನೋಡಿ, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು ಅನ್ನುವಂಥ ಒತ್ತಾಯ ಯಾವಾಗ ಕಾಂಗ್ರೆಸ್ ಎಂಟ್ರಿ ಕೊಡ್ತೋ ಮತ್ತೊಂದು ಮಜಲನ್ನ ಪಡೆದುಕೊಳ್ತು. ಕೇಂದ್ರ ಸರ್ಕಾರ ನಡುಗಿ ಹೋಯ್ತು. ಅದರಲ್ಲೂ ಕೂಡ ಇಷ್ಟು ದಿನ ತಲೆ ಕೆಡಿಸ್ಕೊಳ್ದಿದ್ದಂತಹ ಕೇಂದ್ರ ಸರ್ಕಾರ ಕಳೆದ 8-10 ದಿನಗಳಿಂದ ಭಾರಿ ತಲೆ ಕೆಡಿಸ್ಕೊಳ್ತು. ತಲೆ ಕೆಡಿಸ್ಕೊಂಡಂಥ ಪರಿಣಾಮ ಸಿಜೆಪಿ ಎಷ್ಟರ ಮಟ್ಟಿಗೆ ಬಿಸಿ ಮುಟ್ಟಿಸುವಂಥ ಕೆಲಸಗಳನ್ನು ಮಾಡಿದೆ ಅನ್ನೋದನ್ನ ನಾವೆಲ್ಲರೂ ನೋಡಿದ್ವಿ. ಮೊದಲೇನಾಯಿತು, ಆಫ್ಟರ್ ಆಲ್ ಜಿರ್ಲೆ ಹಿಟ್ಟೊಡೆದು ಮುಗಿಸ್ಬಿಡ್ಬಹುದು ಅಂತ ಕನಸನ್ನ ಕಂಡವರಿಗೆ ಸಿಜೆಪಿ ಏನು ಮಾಡಬಹುದು, ಜೆನ್ಜಿ ಹೋರಾಟಕ್ಕಿಳಿದ್ರೆ ಏನೆಲ್ಲ ಆಗುತ್ತೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾಯಿತು. ಈಗ ನಾವು ಹಿಂದಿನ ದಿನಗಳಲ್ಲಿ, ಅದರಲ್ಲೂ ಕಳೆದ ವರ್ಷ ನೇಪಾಳದಲ್ಲಿ ಬಹಳಷ್ಟು ಕಡೆ ಯಾವ ರೀತಿಯಾಗಿ ಆಟವನ್ನ ಸಾಧಿಸದೆ ಬಿಡೋದಿಲ್ಲ ಅನ್ನುವಂಥ ಮಟ್ಟಿಗೆ ಏನು ಬಿಸಿ ಮುಟ್ಟಿಸಿತ್ತು, ಆ ಕೆಲಸ ನಮ್ಮ ದೇಶದಲ್ಲೂ ಆಗೋಯ್ತು. ಈಗ ಸದ್ಯಕ್ಕೆ ಏನು ವಿದ್ಯಾರ್ಥಿಗಳ ಮೇಲೆ ಕೇಸ್ ಹಾಕಿದಾರೋ ಅದು ವಜಾಗೊಳಿಸಬೇಕು ಅಂತ ಹೇಳಿ, ಜೊತೆಗೆ ನೀಟ್ ಹೋರಾಟದಲ್ಲಿ ಕೊನೆಗೂ ಸಚಿವರ ತಲೆದಂಡ ಆಗಿದೆ.